ರಾಜ್ಯಪಾಲರ ಭೇಟಿಗೆ ಅವಕಾಶ ಸಿಕ್ಕ ಹಿನ್ನೆಲೆಯಲ್ಲಿ ಈಗ ಎಡಪ್ಪಾಡಿ ಪಳನಿಸ್ವಾಮಿ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ತಮಿಳುನಾಡು ರಾಜಭವನತ್ತ ಈಗ ಎಡಪ್ಪಾಡಿ ಪಳನಿಸ್ವಾಮಿ ತೆರಳುತ್ತಾ ಇದ್ದಾರೆ. ಎಐಎಡಿಎಂಕೆ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿರುವಂತಹ ಪಳನಿಸ್ವಾಮಿ ಈಗ ರಾಜ್ಯಪಾಲ ಸಿ ವಿದ್ಯಾಸಾಗರ್ ರಾವ್ ಅವರನ್ನ ಭೇಟಿಯಾಗೋದಕ್ಕೆ ತೆರಳುತ್ತಾ ಇದ್ದಾರೆ. ಈಗಾಗಲೇ ರಾಜಭವನದಿಂದ ಕಾಲಾವಕಾಶ ಲಭ್ಯ ಆಗಿದ್ದು ಈಗಲೇ ಇವತ್ತೇ ಭೇಟಿಯಾಗುವಂತೆ ಸೂಚನೆ ಕೂಡ ಲಭ್ಯ ಆಗಿತ್ತು. ಹೀಗಾಗಿ ತಮಿಳುನಾಡು ಉಸ್ತುವಾರಿ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಅವರನ್ನ ಕೆಲ ಹೊತ್ತಲ್ಲೇ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ 10ಕ್ಕೂ ಹೆಚ್ಚು ಶಾಸಕರ ಜೊತೆ ರಾಜಭವನದ ಪಳನಿಸ್ವಾಮಿ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಗೋಲ್ಡನ್ ಬೇ ರೆಸಾರ್ಟ್ನಿಂದ ಪಳನಿಸ್ವಾಮಿ ಸುಮಾರು 10ಕ್ಕೂ ಹೆಚ್ಚು ಬೆಂಬಲಿಗ ಶಾಸಕರೊಂದಿಗೆ ರಾಜಭವನದತ್ತ ತೆರಳುತ್ತಾ ಇದ್ದು ತಮಿಳುನಾಡಿನ ಕುವತ್ತೂರು ಬಳಿಯ ಖಾಸಗಿ ರೆಸಾರ್ಟ್ನಲ್ಲಿ ಅವರೆಲ್ಲರೂ ಕೂಡ ತಂಗಿದ್ರು. ರಾಜ್ಯಪಾಲರನ್ನ ಭೇಟಿಯಾಗಬೇಕು ಅಂತ ಪದೇ ಪದೇ ಅನುಮತಿಯನ್ನ ಕೇಳಲಾಗಿತ್ತು. ಆದ್ರೆ ರಾಜಭವನದ ಕಡೆಯಿಂದ ಯಾವುದೇ ರೀತಿಯ ಅನುಮತಿ ಆಗಲಿ ಸೂಚನೆ ಆಗಲಿ ಸಿಕ್ಕಿರಲಿಲ್ಲ. ಆದ್ರೆ ಈಗ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಇವತ್ತು ಭೇಟಿಯಾಗಬೇಕು ಅಂತ ಪಳನಿಸ್ವಾಮಿಗೆ ಸೂಚನೆ ಸಿಕ್ಕಿದೆ. ರಾಜಭವನದಿಂದ ಈ ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗಿದೆ. ಇವತ್ತೇ ಕಾಲಾವಕಾಶ ನಿಗದಿ ಮಾಡಲಾಗಿದೆ ಅನ್ನುವಂತಹ ವಿಚಾರವಾಗಿ ಹೀಗಾಗಿ ಪಳನಿಸ್ವಾಮಿ ಈಗ ರಾಜ್ಯಪಾಲರನ್ನ ತುರ್ತಾಗಿ ಭೇಟಿಯಾಗೋದಕ್ಕೆ ತೆರಳುತ್ತಾ ಇದ್ದಾರೆ. ತಮಿಳುನಾಡು ರಾಜಭವನದತ್ತ ಈಗ ಎಡಪ್ಪಾಡಿ ಪಳನಿಸ್ವಾಮಿ ತೆರಳುತ್ತಾ ಇದ್ದು ಅವರೊಬ್ಬರೇ ತೆರಳುತ್ತಾ ಇಲ್ಲ, ಅವರ ಜೊತೆಗೆ ಎಐಎಡಿಎಂಕೆ ಶಾಸಕರ ಸುಮಾರು 10ಕ್ಕೂ ಹೆಚ್ಚಿನ ಸಂಖ್ಯೆಯ ಶಾಸಕರ ಜೊತೆಗೆ ಪಳನಿಸ್ವಾಮಿ ಈಗ ತೆರಳುತ್ತಾ ಇದ್ದಾರೆ. ಈಗ ಪಳನಿಸ್ವಾಮಿ ರಾಜ್ಯಪಾಲರನ್ನ ಭೇಟಿಯಾದ ನಂತರ ಯಾವ ರೀತಿಯ ಬೆಳವಣಿಗೆ ನಡೆಯುತ್ತೆ, ರಾಜ್ಯಪಾಲರು ಕೊಡುವಂತಹ ಸೂಚನೆ ಏನು, ಯಾವ ನಿರ್ಧಾರವನ್ನ ರಾಜ್ಯಪಾಲರು ತಗೊಳ್ತಾರೆ, ಪಳನಿಸ್ವಾಮಿಗೆ ಸರ್ಕಾರ ರಚನೆಗೆ ಆಹ್ವಾನವನ್ನ ಕೊಡ್ತಾರಾ, ಶಶಿಕಲಾ ಕ್ಯಾಂಪ್ನ ಶಾಸಕರ ಒತ್ತಡ ಏನಿದೆ, ಒತ್ತಾಯ ಏನಿದೆ, ಸರ್ಕಾರ ರಚನೆಗೆ ಆಹ್ವಾನ ಕೊಡೋ ತನಕ ನಾವು ರೆಸಾರ್ಟ್ ಅನ್ನ ಬಿಟ್ಟು ಕದಲೋದಿಲ್ಲ ಅಂತ ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನ ಕೊಡೋದಕ್ಕೆ ಮುಂದಾಗ್ತಾರಾ ಅಥವಾ ಬೇರೆನಾದ್ರೂ ಬೆಳವಣಿಗೆ ನಡೆಯುತ್ತಾ, ರಾಜ್ಯಪಾಲರು ತಗೊಳ್ಳುವಂತಹ ನಿರ್ಧಾರದ ಮೇಲೆ ಈಗ ಮುಂದಿನ ತಮಿಳುನಾಡಿನ ರಾಜಕೀಯ ಭವಿಷ್ಯ ನಿಂತಿದೆ. ಹೀಗಾಗಿ ಈ ಒಂದು ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿದೆ, ಜೊತೆಗೆ ಸಾಕಷ್ಟು ಮಹತ್ವ ಕೂಡ ಪಡ್ಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬುರ್ಲಿ. ಈಗ ಎಡಪ್ಪಾಡಿ ಪಳನಿಸ್ವಾಮಿ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಕಾಲಾವಕಾಶ ಸಿಕ್ತು, ಈಗ ತಕ್ಷಣ ಹೊರಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಅವ್ರ ಜೊತೆಗೆ ಯಾರ್ಯಾರು ತೆರಳಿದ್ದಾರೆ, ಮತ್ತೆ ಸರ್ಕಾರ ರಚನೆಗೆ ಬೆಂಬಲ ಇರುವಂತಹ ಪತ್ರವನ್ನ ತಗೊಂಡು ಹೋಗಿದಾರಾ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯ ಆಗಿದೆಯಾ? ಸುಕನ್ಯಾ, ಏನು ಅಂತ ಇದೀಗ ಗೋಲ್ಡನ್ ಬೇ ರೆಸಾರ್ಟ್ ನಿಂದ ಪಳನಿಸ್ವಾಮಿ ಅವರ ನೇತೃತ್ವದಲ್ಲಿ 12 ಜನ ಶಾಸಕರು ಇಲ್ಲಿಂದ ತೆರಳಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಆದ್ರೆ ಎಲ್ಲಿ ಹೋಗ್ತಾ ಇರುವಂತ ಪಳನಿಸ್ವಾಮಿ ಅವರ ಕೈಯಲ್ಲಿ ಎಲ್ಲಾ ಶಾಸಕರ ಬೆಂಬಲ ಇರುವಂತ ಪತ್ರ ಇದೆಯಾ ಇಲ್ವಾ ಅನ್ನುವಂಥದ್ದು ಈಗಲೂ ಕೂಡ ಮಾಹಿತಿ ಸಿಕ್ಕಿಲ್ಲ. ರಾಜ್ಯಪಾಲರ ಭೇಟಿಗೆ ಅವಕಾಶ ಸಿಕ್ಕ ತಕ್ಷಣಕ್ಕೆ ಅಂದ್ರೆ ಏನು ಶಾಸಕಾಂಗ ಪಕ್ಷದ ನಾಯಕನಾಗಿ ಪಳನಿಸ್ವಾಮಿ ಅವರನ್ನ ಆಯ್ಕೆ ಮಾಡಲಾಗಿತ್ತು, ಆಯ್ಕೆ ಮಾಡಿರುವಂತಹ ಪತ್ರವನ್ನ ರಾಜ್ಯಪಾಲರಿಗೆ ಕೂಡ ರವಾನೆ ಮಾಡಲಾಗಿತ್ತು. ರವಾನೆ ಮಾಡಿದ ತಕ್ಷಣಕ್ಕೆ ರಾಜ್ಯಪಾಲರು ಇದೀಗ ಭೇಟಿಗೆ ಅವಕಾಶವನ್ನ ನೀಡಿದ್ದಾರೆ. ಅವಕಾಶ ನೀಡಿರುವಂತಹ ಹಿನ್ನೆಲೆಯಲ್ಲಿ ತತ್ಕ್ಷಣಕ್ಕೆ ತಡ ಮಾಡದೆ ಗೋಲ್ಡನ್ ಬೇ ರೆಸಾರ್ಟ್ ನಿಂದ 12 ಜನ ಶಾಸಕರ ನೇತೃತ್ವದಲ್ಲಿ ಇದೀಗ ರಾಜಭವನಕ್ಕೆ ತೆರಳಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಪಳನಿಸ್ವಾಮಿ ಅವರ ಬಳಿಯಲ್ಲಿ ಪತ್ರ ಇದೆಯಾ, ಒಂದು ವೇಳೆ ಏನಾದ್ರೂ ಪತ್ರ ಇದ್ರೆ ಎಷ್ಟು ಜನ ಶಾಸಕರ ಸಹಿ ಇರುವಂತ ಪತ್ರ ಇದೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೂ ಕಾರಣವಾಗುತ್ತೆ. ಅಲ್ಲಿ ಹೋದ ನಂತರದಲ್ಲಿ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ನಮಗೆ ಅವಕಾಶ ಕೊಡಿ ಎನ್ನುವಂತ ಒಂದು ಬೇಡಿಕೆಯನ್ನ ಪಳನಿಸ್ವಾಮಿ ಅವರು ಇಡಬಹುದು. ಇದಕ್ಕೆ ಗವರ್ನರ್ ಸರ್ಕಾರ ರಚನೆಗೆ ಒಂದು ವೇಳೆ ಏನಾದ್ರೂ ಹೌಸ್ ಅಲ್ಲಿ ಅಂದ್ರೆ ಅಸೆಂಬ್ಲಿನಲ್ಲಿ ಒಂದು ಫ್ಲೋರ್ ಟೆಸ್ಟ್ ಆಗ್ಲಿ ಅನ್ನುವಂಥದ್ದಕ್ಕೂ ಕೂಡ ನಿರ್ಧಾರಕ್ಕೆ ಬರಬಹುದು, ಅಥವಾ ಒಂದಷ್ಟು ಕಾಲಾವಕಾಶ ಕೊಟ್ಟು ಫ್ಲೋರ್ ಟೆಸ್ಟ್ ನಡೀಲಿ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ಬೋದು. ಹೀಗೆ ಸಾಕಷ್ಟು ಸಾಧ್ಯತೆಗಳಿದೆ. ಮತ್ತೆ ಒಂದು ವೇಳೆ ಅಂದ್ರೆ ಪಳನಿಸ್ವಾಮಿ ಅವರ ಬಳಿ ಹೋಗ್ತಾ ಇರುವಂತ ಸಂದರ್ಭದಲ್ಲೇ ಶಾಸಕರ ಬೆಂಬಲ ಇರುವಂತಹ ಸಹಿಯ ಪತ್ರ ಏನಾದ್ರೂ ಇದ್ರೆ ಅದನ್ನ ರಾಜ್ಯಪಾಲರಿಗೆ ತೋರಿಸಿ ಮನವರಿಕೆ ಮಾಡಿಕೊಡುವಂತ ಕೆಲಸ ಕೂಡ ನಡೆಯುತ್ತೆ. ಅಂದ್ರೆ ಇಷ್ಟು ಜನ ಶಾಸಕರ ಬೆಂಬಲ ನಮಗಿದೆ, ಇಷ್ಟು ಮ್ಯಾಜಿಕ್ ನಂಬರ್ ಇರುವಂತದ್ದು, ಅಷ್ಟು ಮ್ಯಾಜಿಕ್ ನಂಬರ್ನ ಸಂಖ್ಯೆ ಎಷ್ಟು ಶಾಸಕರು ನಮಗೆ ಬೆಂಬಲವನ್ನ ನೀಡ್ತಾ ಇದ್ದಾರೆ, ಹೀಗಾಗಿ ನಮಗೆ ಅವಕಾಶ ಕೊಡಿ ಅನ್ನುವಂಥದ್ದನ್ನ ಕೇಳಬಹುದು. ಒಂದು ವೇಳೆ ಏನಾದ್ರೂ ರಾಜ್ಯಪಾಲರನ್ನ ಕನ್ವಿನ್ಸ್ ಮಾಡೋದಲ್ಲಿ ಯಶಸ್ಸಾದ್ರೆ ಒಂದಷ್ಟು ದಿನಗಳ ಒಳಗಾಗಿ ಫ್ಲೋರ್ ಟೆಸ್ಟ್ ಕೂಡ ನಡೆಯುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿಯೇ ಪದೇ ಪದೇ ಮೆನ್ಷನ್ ಮಾಡ್ತಾ ಇರುವಂತದ್ದು ರಾಜ್ಯಪಾಲರು ಈಗ ತೆಗೆದುಕೊಳ್ಳುವಂತ ನಿರ್ಧಾರ ಸಾಕಷ್ಟು ಮಹತ್ವದ್ದು. ಈ ನಿರ್ಧಾರದ ಮೇಲೆ ಇಡೀ ತಮಿಳುನಾಡು ಏನು ರಾಜಕೀಯ ನಡೀತಾ ಇತ್ತು ಕಳೆದ 10-12 ದಿನಗಳಿಂದ ಸಂಪೂರ್ಣವಾಗಿ ಅದರ ಮೇಲೆ ನಿಂತಿದೆ.